ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ರಿಗೂ 77ನೇ ಗಣರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷ ಏನಪ್ಪ ಅಂತಂದರೆ ಗಣರಾಜ್ಯವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಕೂಡ ಪ್ರಮುಖ ವಿಶೇಷವಾಗಿದೆ ನೋಡಿ. ಹಾಗಾದರೆ ನಾವು ಈ ಒಂದು ಗಣರಾಜ್ಯೋತ್ಸವದ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಏನು ಈ ಗಣರಾಜ್ಯೋತ್ಸವ, ಯಾಕೆ ಗಣರಾಜ್ಯೋತ್ಸವ ಮಾಡ್ತಾರೆ, ಇದರ ಇತಿಹಾಸ ಏನು, ಇದರ ಬಗ್ಗೆ ಏನಂದರೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಓಕೆ, ಮೊದಲನೇದಾಗಿ ಭಾರತದ ಗಣರಾಜ್ಯೋತ್ಸವದ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಈ ಒಂದು ಗಣರಾಜ್ಯ ನಮ್ಮ ಭಾರತದ ಹೆಮ್ಮೆಯ ಪಯಣನೆ ಅಂತಲೇ ನಾವು ಹೇಳ್ಬೋದು ನಾವು. ಓಕೆ, ಇದರ ಒಂದು ಇತಿಹಾಸ ನೋಡೋದಾದರೆ 1950 ಜನವರಿ 26ರಂದು ಅಧಿಕೃತವಾಗಿ ಸಾರ್ವಭೌಮ ಗಣರಾಜ್ಯವಾಗಿ ನಮ್ಮ ಭಾರತ ದೇಶ ಏನಪ್ಪ ಅಂತಂದರೆ ಹೊರಹೊಮ್ಮುತ್ತದೆ ನೋಡ್ರಿ. ಯಾವಾಗ 1950ರಲ್ಲಿ ಜನವರಿ 26ನೇ ತಾರೀಕು ಗಣರಾಜ್ಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮೊಟ್ಟ ಮೊದಲ ಬಾರಿಗೆ ಜನವರಿ 26 ಆಚರಣೆ ಮಾಡಿದಂಥ ವರ್ಷ ಯಾವುದಂದರೆ 1950. ಇದರ ಸ್ವಲ್ಪ ಮಾಹಿತಿ ನೋಡೋದಾದರೆ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷ ಏನಂದರೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ತಾರೀಕು ಮಾಡ್ತೀವಿ. ಯಾಕೆಂದರೆ 1947ರಲ್ಲಿ ಆಗಸ್ಟ್ ಏನು ಮಾಡುತ್ತಂದರೆ ಆಗಸ್ಟ್ 15ರಂದು ನಮ್ಗೆ ಬ್ರಿಟಿಷರಿಂದ ಏನಪ್ಪ ಅಂತಂದರೆ ಬ್ರಿಟಿಷ್ ಆಳ್ವಿಕೆಯಿಂದ ಬಿಡುಗಡೆ ಪಡೆದಂಥ ಒಂದು ಸಂಭ್ರಮವಾದಂಥ ದಿನವಂತಲೇ ಹೇಳ್ಬೋದು. ಆದರೆ ಅದು ಬರೀ ರಾಜಕೀಯ ಬಿಡುಗಡೆ ಆಗಿರ್ತದೆ ನೋಡಿರಿ. ಆ ಒಂದು ಬ್ರಿಟಿಷ್ ಆಳ್ವಿಕೆಯಿಂದ ನಾವು ಬಿಡುಗಡೆ ಆದಂಥ ಒಂದು ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ಸಂವಿಧಾನ ಇರುವುದಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ ಬ್ರಿಟಿಷರು, ನೀವೇ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿ ಎಂಬ ಒಂದು ಮಾತನ್ನು ಬ್ರಿಟಿಷರು ಹೇಳಿರ್ತಾರೆ. 1947 ಆಗಸ್ಟ್ 15ರಂದು ನಮಗೆ ಬರೀ ಬ್ರಿಟಿಷರಿಂದ ಆಳ್ವಿಕೆಯಿಂದ ಮುಕ್ತಿ ಸಿಗ್ತಾ ಹೊರತು ರಾಜಕೀಯ ಬಿಡುಗಡೆ ಆಗಿರ್ತದೆ ಬರೀ, ಆದರೆ ಸಂವಿಧಾನ ಈಗ ಕಂಡು ಬರೋದಿಲ್ಲ ನೋಡಿ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಂದರೆ 1947 ಡಿಸೆಂಬರ್ 9ನೇ ತಾರೀಕು ಒಂದು ರಚನಾ ಸಭೆಯನ್ನು ತಯಾರಿ ಮಾಡಿಗೆಸಿಂದ ಒಂದು ರಚನಾ ಸಮಿತಿಯನ್ನು ರೆಡಿ ಮಾಡ್ತಾರೆ. ಆ ಒಂದು ರಚನಾ ಸಭೆಯ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಮೊದಲ ವ್ಯಕ್ತಿ ಯಾರಂದರೆ ಸಚ್ಚಿದಾನಂದ ಸಿನ್ಹಾ ನೋಡಿ. ಈ ಒಂದು ರಚನಾ ಸಭೆಯಿಂದ ಇಡ್ಬಿಡ್ತೀನಿ, ರಚನಾ ಸಭೆನೇ ಅಂತ ಹೇಳ್ಬೋದು. ಈ ಒಂದು ರಚನಾ ಸಭೆಯನ್ನು ತಯಾರಿ ಮಾಡ್ತಾರೆ ಯಾವಾಗಂದ್ರೆ 1947ರಲ್ಲಿ ಈ ಒಂದು ರಚನಾ ಸಭೆಯನ್ನು ರೆಡಿ ಮಾಡ್ತಾರೆ. ಆ ರಚನೆ ಸಭೆಯನ್ನು ರೆಡಿ ಮಾಡಿದಾಗ ಇದಕ್ಕೆ ಅಧ್ಯಕ್ಷರಾಗಬೇಕಲ್ಲ, ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. 1947 ಡಿಸೆಂಬರ್ 9ನೇ ತಾರೀಕು ಏನಂತಂದರೆ ಸಚ್ಚಿದಾನಂದ್ ಸಿನ್ಹಾ ಎಂಬ ಒಂದು ವ್ಯಕ್ತಿಗೆ ಏನು ಮಾಡ್ತಾರೆ ಅಂದರೆ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ನೋಡಿ. ಯಾರಿಗೆ? ಸಚ್ಚಿದಾನಂದ್ ಸಿನ್ಹಾ. ಈ ಒಂದು ಡಿಸೆಂಬರ್ 9ನೇ ತಾರೀಕು ಅವರಿಗೆ ಅಧ್ಯಕ್ಷತೆಯನ್ನು ಮಾಡ್ತಾರೆ, ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ನಂತರದಲ್ಲಿ ಈ ಒಂದು ರಚನಾ ಸಭೆಗೆ ಶಾಶ್ವತ ಅಧ್ಯಕ್ಷ ಬೇಕಾಗಿರ್ತದೆ. ಅವಾಗ ಏನು ಮಾಡ್ತಾರೆ ಅಂದರೆ ಶಾಶ್ವತ ಅಧ್ಯಕ್ಷರಾಗಿ ಯಾರು ಅಂದರೆ ಈ ಒಂದು ರಚನಾ ಸಭೆಗೆ ಶಾಶ್ವತ ಅಧ್ಯಕ್ಷ ಯಾರಪ್ಪ ಅಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೇಮಕ ಆಗ್ತಾರೆ ನೋಡ್ರಿ. ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ರಚನಾ ಸಭೆಗೆ ಒಂದು ಶಾಶ್ವತ ಅಧ್ಯಕ್ಷರಾಗುತ್ತಾರೆ. ಯಾವಾಗಂದರೆ ಡಿಸೆಂಬರ್ 11ನೇ ತಾರೀಕು ಡಿಸೆಂಬರ್ 9ಕ್ಕೆ ಸಚ್ಚಿದಾನಂದ್ ಸಿನ್ಹಾ ಅವರು ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಆದರೆ ಡಿಸೆಂಬರ್ 11ನೇ ತಾರೀಕು ಶಾಶ್ವತ ಒಂದು ಅಧ್ಯಕ್ಷ ಸ್ಥಾನವನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ವಹಿಸಿಕೊಳ್ಳುತ್ತಾರೆ ನೋಡ್ರಿ. ಯಾವಾಗ? ಡಿಸೆಂಬರ್ 11ನೇ ತಾರೀಕು ಈ ಒಂದು ರಚನಾ ಸಭೆಯ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರೆ ಅಂದರೆ ಶಾಶ್ವತ ಅಧ್ಯಕ್ಷರಾಗ್ತಾರೆ. ಅದೇ ರೀತಿಯಾಗಿ ಡಿಸೆಂಬರ್ 13ನೇ ತಾರೀಕು ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ ಅಂದರೆ ದೇಹಗಳ ನಿರ್ಣಯವನ್ನು ಈ ಒಂದು ರಚನಾ ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಇದು ಪ್ರಶ್ನೆ ಆಗಿದೆ ನೋಡಿ, ಈ ಒಂದು ಟಾಪಿಕ್ ಇದರಲ್ಲಿ ಎಲ್ಲ ಆದರೂ ಕೂಡ ಎಕ್ಸ್ಟ್ರಾ ಮಾಹಿತಿ. ದೇಹಗಳ ನಿರ್ಣಯ ಎಂಬ ಒಂದು ಮಂಡನೆ ಅಂತ ಮಾಡಿದಂಥ ವ್ಯಕ್ತಿ ಯಾರಂದರೆ ಜವಾಹರ್ಲಾಲ್ ನೆಹರು ಅಂತಲೇ ನಾವು ಹೇಳ್ಬೋದು. ಯಾವಾಗಂದರೆ ಡಿಸೆಂಬರ್ 13ನೇ ತಾರೀಕು 1947 ಏನು ಮಾಡ್ತಾರೆ ಅಂದರೆ ದೇಹಗಳ ನಿರ್ಣಯ ಎಂಬ ಒಂದು ಮಾತನ್ನು ಮಂಡನೆ ಮಾಡ್ತಾರೆ. ಯಾವುದಕ್ಕೆ? ರಚನಾ ಸಮಿತಿಗೆ ಈ ಒಂದು ದೇಹಗಳ ನಿರ್ಣಯ ಮಂಡನೆ ಮಾಡ್ತಾರೆ. ಏನಿದೆ ದೇಹಗಳ ನಿರ್ಣಯ ಅಂದರೆ ಸಂವಿಧಾನದ ಒಂದು ಪೀಠಿಕೆ ಆಗಿರುತ್ತೆ ನೋಡಿರಿ. ಇದು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಏನಿದೆ ಆ ಒಂದು ಪ್ರಸ್ತಾವನೆಯನ್ನು ಒಂದು ರಚನಾ ಸಮಿತಿಗೆ ಕೊಡ್ತಾರೆ. ಯಾರು? ಜವಾಹರ್ಲಾಲ್ ನೆಹರು. 1947 ಡಿಸೆಂಬರ್ 13ನೇ ತಾರೀಕು ಡೇಟ್ ಬಿ ಗೊತ್ತಿರಲಿ. 1947
1947 ಡಿಸೆಂಬರ್ 13ನೇ ತಾರೀಕು ಈ ಒಂದು ದೇಹಗಳ ನಿರ್ಣಯವನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ಯಾರಂದರೆ ನೆಹರು ಆಗಿದ್ದಾರೆ ನೋಡಿ. ಓಕೆ, ಇದು ಒಂದು ಸಂವಿಧಾನದ ಪ್ರಸ್ತಾವನೆ ಆಗಿದೆ. ದೇಹಗಳಂದರೆ ಏನಂದರೆ ಸಂವಿಧಾನದ ಪ್ರಸ್ತಾವನೆ. ಇದೇನಪ್ಪ ಅಂತಂದರೆ ಆ ಒಂದು ರಚನಾ ಸಮಿತಿಗೆ ಸಂಬಂಧಿಸಿದಂಥ ಮಾಹಿತಿ ಇತ್ತು ನೋಡಿ. ನಂತರ ಏನಾಗ್ತದೆ ಅಂದರೆ ನಮ್ಗೆ 1947 ಆಗಸ್ಟ್ 15ರಂದು ನಮ್ಗೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಸಿಕ್ಕಿರ್ತದೆ. ಆದರೆ ರಾಜಕೀಯವಾಗಿ ಬಿಡುಗಡೆ ಆಗಿರ್ತದೆ, ಸಂವಿಧಾನ ರಚನೆ ಇರಲಿಲ್ಲ. ಆವಾಗ ಅವ್ರು ಏನು ಮಾಡ್ತಾರಂದರೆ ಈ ಒಂದು ಗಣರಾಜ್ಯೋತ್ಸವದ ಬಗ್ಗೆ ನೋಡೋದಾದರೆ 1950 ಜನವರಿ 26ರಂದು ನಮ್ಮದೇ ಆದ ಸಂವಿಧಾನ ಜಾರಿಗೆ ಬರ್ತದೆ. ಇಲ್ಲಿ ಹೇಳ್ತೀನಿ ರೀ. ಈಗ 1947 ಡಿಸೆಂಬರ್ ಏನು ಈ ಒಂದು ರಚನಾ ಸಭೆಯನ್ನು ನೇಮಕ ಮಾಡಿದರೂ ಆ ಒಂದು ರಚನಾ ಸಭೆಯನ್ನು ಸಂವಿಧಾನವನ್ನು ಜಾರಿ ಮಾಡೋದಾಗಿರ್ತದೆ. ಅದು ಆ ಒಂದು ರಚನಾ ಸಭೆ ಜೊತೆಗೆ ಕರಡು ಸಮಿತಿಯನ್ನು ಕೂಡ ನೀಡಲಾಗ್ತದೆ ನೋಡಿ. ಕರಡು ಸಮಿತಿಯನ್ನು ನೇಮಕ ಮಾಡಲಾಗ್ತದೆ. ನಂತರದಲ್ಲಿ ಈ ಒಂದು ಕರಡು ಸಮಿತಿಯನ್ನು ಕೂಡ ನೇಮಕ ಮಾಡಲಾಗ್ತದೆ. ಓಕೆ, ಆ ಕರಡು ಸಮಿತಿ ಅಧ್ಯಕ್ಷರು ಯಾರಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು ನಾವು. ಓಕೆ, ನೋಡೋಣ ಯಾರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂತಂದರೆ ಈ ಒಂದು ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ ನೋಡಿರಿ. ಕರಡು ಸಮಿತಿಯಲ್ಲಿ 11 ಜನ ಭಾಗಿಯಾಗಿರ್ತಾರೆ. ಇದರಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ? ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರು, ಬಿ ಆರ್ ಅಂಬೇಡ್ಕರ್ ಅವರು ಏನಪ್ಪ ಅಂತಂದರೆ ಸಂವಿಧಾನ ಶಿಲ್ಪಿ ಎಂಬ ಒಂದು ಪ್ರತಿಷ್ಠೆಯನ್ನು ಪಡೆದುಕೊಂಡಿರ್ತಾರೆ. ಇವರು ಕರಡು ಸಮಿತಿ ಅಧ್ಯಕ್ಷರಾಗಿರ್ತಾರೆ ನೋಡಿರಿ. ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತದೆ. ಅದೇ ರೀತಿಯಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ನೀಡಿದ ಒಂದು ಶ್ರೇಷ್ಠ ನೇತಾರ ಎಂಬ ಒಂದು ಮಾಹಿತಿಯನ್ನು ಕೂಡ ನಾವು ಹೇಳಬಹುದು. ಇವರು ಈ ಒಂದು ಸಂವಿಧಾನ ಬರೆಯಲು ಎಷ್ಟು ವರ್ಷಗಳ ಕಾಲ ತೆಗೆದುಕೊಳ್ತಾರೆ ಅಂದರೆ 2 ವರ್ಷ 11 ತಿಂಗಳು 18 ದಿನ. ಓಕೆ, 2 ವರ್ಷ 11 ತಿಂಗಳು 18 ದಿನ ಈ ಒಂದು ಸಂವಿಧಾನವನ್ನು ಬರೆದುಕೊಳ್ಳಲು ತೆಗೆದುಕೊಂಡ ಸಂವಿಧಾನ. ಇದು ಭಾರತ ಪ್ರಜಾಪ್ರಭುತ್ವದ ಅಡಿಪಾಯ ಹಾಕಿದ ಒಂದು ಮಹಾನ್ ಶಿಲ್ಪಿ ಎಂಬ ಖ್ಯಾತಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೀತಾರೆ ನೋಡ್ರಿ. ಇವರು ಒಂದು ಸಂವಿಧಾನ ಈ ಒಂದು ಬುಕ್ ಬರೆಯಲು ಎಷ್ಟು ಸಮಯ ತೆಗೆದುಕೊಂಡ್ರಂದರೆ 2 ವರ್ಷ 2 ಇಯರ್ಸ್ 11 ಮಂತ್ಸ್ ಮತ್ತು 18 ಡೇಸ್. ಎಷ್ಟು ಕಾಲ ಏನಪ್ಪ ಅಂತಂದರೆ ಈ ಒಂದು ಸಂವಿಧಾನ ಬರೆಯಲು ತೆಗೆದುಕೊಂಡಂಥ ಒಂದು ಸಮಯ ಆಗಿದೆ ನೋಡಿ. ಈ ಒಂದು ಸಂವಿಧಾನದ ದಿನ ಬಗ್ಗೆ ಕೂಡ ಕೇಳಿದ್ದಾರೆ, ಎಷ್ಟು ವರ್ಷಗಳ ಕಾಲ ತೆಗೆದುಕೊಂಡು ಅಂತ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಇದು ಬರೀತಾರೆ. ಈ ಒಂದು ಗಣರಾಜ್ಯೋತ್ಸವ ಇದೇ ಒಂದು ಅಂದರೆ ಜನವರಿ 26 ಮಾಡಲು ಕಾರಣ ಏನಂತ ನೋಡೋಣ. ಯಾಕೆ ಆಚರಣೆ ಮಾಡ್ತಾರೆ? ಪ್ರತಿ ವರ್ಷ ಜನವರಿ 26 ಏನು ಮಾಡ್ತಾರೆ? ಗಣರಾಜ್ಯೋತ್ಸವ ಹಬ್ಬ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ? ಇದನ್ನು ನೋಡೋದಾದರೆ 1930ರಲ್ಲಿ ಜನವರಿ 26ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಏನು ಮಾಡ್ತದೆ ಅಂದರೆ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ತಾರೆ. ಇದನ್ನು ಮಾಡಿದಂಥ ವ್ಯಕ್ತಿ ಯಾರಂದರೆ ಜವಾಹರ್ಲಾಲ್ ನೆಹರು ಅವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು 1930ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿರುವಾಗ ಈ ಒಂದು ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ನೀಡುತ್ತಾರೆ ಜವಾಹರ್ಲಾಲ್ ನೆಹರು ಅವರು. ಈ ಒಂದು ಐತಿಹಾಸಿಕ ದಿನವಾದ ನೆನಪಿಗಾಗಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಈ ಒಂದು ಜನವರಿ 26ರಂದು ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತಾರೆ. ಮೊದಲ ಬಾರಿಗೆ ಮಾಡಿದ್ದು ಯಾವಾಗಂದರೆ 1950 ಜನವರಿ 26ರಂದು ಮಾಡ್ತಾರೆ. ಯಾವಾಗ? 1950 ಜನವರಿ 26ರಂದು ಈ ಒಂದು ಗಣರಾಜ್ಯೋತ್ಸವ ಹಬ್ಬವನ್ನು ದಿನಾಚರಣೆಯನ್ನೇ ಮಾಡ್ತಾರೆ ನೋಡ್ರಿ. ಓಕೆ, ಪ್ರಮುಖ ಆಚರಣೆಯ ಒಂದು ಹಂತಗಳು ಬರ್ತವೆ ನೋಡ್ರಿ. ಈ ಒಂದು ಆಚರಣೆಯಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಇಲ್ಲಿ ಒಂದು ನವದೆಹಲಿಯಲ್ಲಿ ಏನು ಮಾಡ್ತಾರೆ ಅಂದರೆ ಭಾರತದ ರಾಷ್ಟ್ರಪತಿ ಪ್ರಸ್ತುತ ರಾಷ್ಟ್ರಪತಿ ಯಾರು ದ್ರೌಪದಿ ಮುರ್ಮು ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ರಾಷ್ಟ್ರಧ್ವಜವನ್ನು ರಾಷ್ಟ್ರಧ್ವಜವನ್ನು ಎಲ್ಲಿ ಹಾರಿಸ್ತಾರೆ? ಈ ಒಂದು ದೆಹಲಿಯಲ್ಲಿ ಹಾರಿಸುತ್ತಾರೆ ನೋಡಿ. ಅದರ ಜೊತೆಗೆ ಪಥಸಂಚಲನ ಕೂಡ ಕಂಡು ಬರ್ತದೆ. ಪ್ರತಿ ವರ್ಷ ಏನಪ್ಪ ಅಂತಂದರೆ ಈ ಒಂದು ಸಾಂಸ್ಕೃತಿಕ ಒಂದು ಸ್ತಬ್ಧ ಚಿತ್ರಗಳು ಕೂಡ ಭಾಗಿಯಾಗ್ತವೆ. ಹಾಗಾದರೆ ನಮ್ಮ ಕರ್ನಾಟಕದಿಂದ ಯಾವುದು ಈಗ ಸ್ತಬ್ಧ ಚಿತ್ರ ಆಗಿ ಈ ಒಂದು ಹೊರಹೊಮ್ಮಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಕರ್ನಾಟಕದಿಂದ ಮೊದಲೇನೆಂದರೆ ನ್ಯೂಸ್ದಲ್ಲಿ ಮೊನ್ನೆ ಯಾವ ಸ್ತಬ್ಧ ಚಿತ್ರವು ಕೂಡ ಭಾಗಿಯಾಗಿಲ್ಲ ಅಂತ ಕೊಟ್ಟಿದ್ದರು. ನಂತರದಲ್ಲಿ ಒಂದು ಸ್ತಬ್ಧ ಚಿತ್ರ ಭಾಗಿಯಾಗಿದೆ ಅಂತ ಬಂದಿತ್ತು 2ನೇ ದಿವಸ. ಹಾಗಾದರೆ ಆ ಒಂದು ಸ್ತಬ್ಧ ಚಿತ್ರ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ,
ಸಶಸ್ತ್ರ ಪಡೆ ಶಕ್ತಿ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಈ ಒಂದು ಪಥಸಂಚಲನದಲ್ಲಿ ಕಂಡುಬರುತ್ತೆ ನೋಡ್ರಿ. ಅದೇ ರೀತಿಯಾಗಿ ಈ ಯುದ್ಧ ವಿಮಾನಗಳು ಕೂಡ ಪ್ರದರ್ಶನ ನಡೆಸಲಾಗ್ತದೆ ಈ ಒಂದು ದೆಹಲಿಯ ಪೆರೇಡ್ ವೈಭವ ನಾವು ನೋಡ್ಬೋದು. ಇಲ್ಲಿ ಫೋಟೋದಲ್ಲಿ ಕಾಣ್ತದೆ ನೋಡಿ ಯಾವ ರೀತಿಯಾಗಿ ಈ ಒಂದು ಪರೇಡನ್ನು ಕೂಡ ನೀಡಲಾಗ್ತದೆ. ಜೊತೆಗೆ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮುಖ್ಯ ಅತಿಥಿಗಳಾಗಿ ಬೇರೆ ದೇಶದ ವ್ಯಕ್ತಿಗಳನ್ನು ಅತಿಥಿಯಾಗಿ ಕರೀತಾರೆ. ಈ ಒಂದು ವರ್ಷದ ಮುಖ್ಯ ಅತಿಥಿಗಳು ಯಾರಪ್ಪ ಅಂತಂದರೆ ಯುರೋಪಿಯನ್ ಯೂನಿಯನ್ನ ಒಂದು ಮುಖ್ಯ ಅತಿಥಿಗಳು ಭಾಗಿಯಾಗಿದ್ದಾರೆ ನೋಡಿ ಇಬ್ಬರು. ಓಕೆ, ಈ ಯುರೋಪಿಯನ್ ಯೂನಿಯನ್ನ ಒಂದು ಮುಖ್ಯ ಅತಿಥಿಗಳು ಈ ವರ್ಷ ಭಾಗಿಯಾಗಿದ್ದಾರೆ. ರಾಜ್ಯಗಳ ಸಾಂಸ್ಕೃತಿಕ ಪ್ರತಿಭೆ ಅನಾವರಣ ಕೂಡ ನಡೆಸಲಾಗುತ್ತದೆ. ಒಂದು ಕಲೆಯ ಸಾಂಸ್ಕೃತಿಕ ಏನಿದೆ ಅಂದರೆ ರಾಜ್ಯಗಳಲ್ಲಿ ಬಂದಿರುವಂಥ ಪ್ರತಿಭೆಗಳನ್ನು ಅನಾವರಣ ಮಾಡಲಾಗ್ತದೆ ಈ ಒಂದು ನವದೆಹಲಿಯ ಕರ್ತವ್ಯ ಪಥ್ನಲ್ಲಿ. ಸಂವಿಧಾನದ ಮೌಲ್ಯಗಳ ಬಗ್ಗೆ ನೋಡೋಣ. ಸಾರ್ವಭೌಮ ಅಂದರೆ ಭಾರತವು ತನ್ನ ಆಂತರಿಕ ಮತ್ತು ಬಾಹ್ಯ ನಿರ್ಧಾರಗಳಲ್ಲಿ ಸ್ವತಂತ್ರವಿದೆ ಎಂಬುದು ತೋರಿಸಿಕೊಡುತ್ತದೆ. ಸಾರ್ವಭೌಮ ಏನಂದರೆ ನಾವು ಭಾರತ ಆಂತರಿಕ ಆಗಿರ್ಬೋದು ಅಥವಾ ಬಾಹ್ಯ ಆಗಿರ್ಬೋದು ಯಾವಾಗಲೂ ನಾವು ಸ್ವತಂತ್ರವಾಗಿ ಇರ್ತವಂತ ಹೇಳುವಂಥ ಒಂದು ಮಾತು ಯಾವುದಂದರೆ ಅದು ಸಾರ್ವಭೌಮ ಆಗಿದೆ ನೋಡಿ. ನಂತರದಲ್ಲಿ ಪ್ರಜಾಸತ್ತಾತ್ಮಕ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಒಂದು ಆಡಳಿತ ವ್ಯವಸ್ಥೆಯನ್ನು ಪ್ರಜಾಸತ್ತಾತ್ಮಕ ಎಂದು ಹೇಳ್ತಾರೆ ನೋಡ್ರಿ. ಈ ಒಂದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಒಂದು ಮಾಹಿತಿ ಅಂದರೆ ಮಾತು ಯಾರು ಹೇಳಿದ ಅಂದರೆ ಅಬ್ರಹಾಂ ಲಿಂಕನ್ ಹೇಳ್ತಾರೆ. ಯಾರು ಅಮೆರಿಕದ ಒಂದು ಅಧ್ಯಕ್ಷ ಆಗಿರುವಂಥ ಅಬ್ರಹಾಂ ಲಿಂಕನ್ ಅವರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಒಂದು ಮಾತನ್ನು ಹೇಳಿದ್ದಾರೆ ನೋಡಿ. ಅದಕ್ಕೆ ನಾವು ಈಗ ಈ ಒಂದು ಪ್ರಸ್ತಾವನೆಯಲ್ಲಿ ಇದು ಕೂಡ ಇದೆ. ಪ್ರಸ್ತಾವನೆಯಲ್ಲಿ ಪ್ರಜಾಸತ್ತಾತ್ಮಕ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಡಳಿತವೇ ವ್ಯವಸ್ಥೆಯನ್ನು ನಾವು ಪ್ರಜಾಸತ್ತಾತ್ಮಕ ಎಂದು ಕರಿತೇವೆ. ಸಂವಿಧಾನದ ಪ್ರಮುಖ ಅಂಶಗಳಿದೆ ನೋಡಿ. ಸಂವಿಧಾನ ಒಂದು ಎಷ್ಟು ವರ್ಷಗಳ ಕಾಲ ಒಂದು ರಚನೆ ತೆಗೆದುಕೊಳ್ಳುತ್ತೆ ಅಂದರೆ 2 ವರ್ಷಗಳ ಕಾಲ ಈ ಒಂದು ರಚನೆ ಮಾಡಲು ತೆಗೆದುಕೊಂಡಂಥ ಕಾಲ ಇದೆ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಏನಪ್ಪ ಅಂತಂದರೆ ಈ ಒಂದು ಸಂವಿಧಾನ ಬರೆಯಲು ತೆಗೆದುಕೊಂಡ ಕಾಲ ಆಗಿದೆ ನೋಡಿ. ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಇದು ಸಂವಿಧಾನ ಬರೆಯಲು ಎಷ್ಟು ದಿನಗಳು ತೊಗೊಂಡಿದ್ರೆ ಅಂದರೆ 2 ವರ್ಷ 11 ತಿಂಗಳು 18 ದಿನ. ಓಕೆ, ಅದರ ಜೊತೆಗೆ ಪ್ರಮುಖ ಅನುಸೂಚಿಗಳು ಈಗ ಪ್ರಸ್ತುತ ಅನುಸೂಚಿಗಳಲ್ಲಿ ಎಷ್ಟಿವೆ ಅಂದರೆ 12 ಪ್ರಸ್ತುತ ಅನುಸೂಚಿಗಳನ್ನು ನಾವು ನೋಡಬಹುದು. ಜೊತೆಗೆ 300 ಮೂಲ ವಿಧಿಗಳು ಅಂದರೆ ಸಂವಿಧಾನಕ್ಕಿಂತ ಮುಂಚೆ ಎಷ್ಟಿದ್ವು ಅಂದರೆ ಸಂವಿಧಾನ ಬಂದಾಗ 395 ವಿಧಿಗಳಿದ್ದವು. ಈಗ 450ಕ್ಕಿಂತ ಹೆಚ್ಚಿನ ವಿಧಿಗಳನ್ನು ನಾವು ನೋಡ್ಬೋದು. ಮೂಲ ವಿಧಿಗಳಷ್ಟು 395 ಇದ್ದವು ನೋಡ್ರಿ. ಇಲ್ಲಿಗೇನಪ್ಪ ಅಂತಂದರೆ ಗಣರಾಜ್ಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇತ್ತು ನೋಡ್ರಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ನೀವು ಲೈಕ್ ಮಾಡಿ, ಜೊತೆ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ಗಣರಾಜ್ಯೋತ್ಸವದ ಬಗ್ಗೆ ನಿಮ್ಮ ಒಂದು ಮನಸ್ಸಿನಲ್ಲಿರುವ ಒಂದು ವಿಷಯವನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಗಣರಾಜ್ಯೋತ್ಸವದ ಬಗ್ಗೆ ನೀವು ಕೂಡ ಒಂದು ಯಾವುದಾದ್ರು ಮಾಹಿತಿಯನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ಜೈ ಹಿಂದ್ ಫ್ರೆಂಡ್ಸ್. ಮತ್ತೊಮ್ಮೆ ಮಗದೊಮ್ಮೆ ಗಣರಾಜ್ಯೋತ್ಸವದ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ಬೋದು ನೋಡ್ರಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್, ಜೈ ಹಿಂದ್.